ನಮಸ್ತೆ, ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶ್ವಾರ್. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಏನಂತ ಅಂದರೆ, ಸಾಕಷ್ಟು ಬಾರಿ ನಮ್ಮ ಜೀವನದಲ್ಲಿ ಅಡೆತಡೆಗಳಾಗಿರಬಹುದು, ಖರ್ಚುಗಳಾಗಿರಬಹುದು, ಮತ್ತು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಆ ಕೆಲಸ ಕೈಗೂಡಲ್ಲ. ಸೊ ಮನೆಯಲ್ಲಿ ನೆಮ್ಮದಿ ಇರಲ್ಲ. ಅಕ್ಕಪಕ್ಕ ನೋಡಿ ಅವ್ರು ಅದನ್ನು ಮಾಡಿದ್ರು ಇದನ್ನು ಮಾಡಿದ್ರು, ನಾವು ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನೆಗೆಟಿವಿಟಿಯಿಂದ ತುಂಬ ಬಳಲ್ತೀವಿ ಅಂತ ತುಂಬಾ ಸಫರ್ ಪಡ್ತಾ ಇರ್ತೀವಿ. ಸೊ ಹಾಗೆ ಇವತ್ತಿನ ದಿನ ನಾವು ಮುಂಬರ್ತಕ್ಕಂತಹ ಏಪ್ರಿಲ್ 20ನೇ ತಾರೀಕು ಈ ಅಕ್ಷಯ ತೃತೀಯ ಇದೆ. ಅಕ್ಷಯ ತೃತೀಯ ಅಂತ ಅಂದ್ರೇ ಈ ಬಂಗಾರ, ದುಡ್ಡು, ಐಶ್ವರ್ಯ, ಹಣ ಏನೇ ಇದ್ರೂ, ಆಹಾರ ಧಾನ್ಯಗಳು ಏನೇ ಇದ್ರೂ ಕೂಡ ಡಬ್ಬಲ್ ಆಗ್ತಕ್ಕಂಥದ್ದು, ಅಕ್ಷಯವಾಗುತ್ತಕ್ಕಂತಹ ದಿನ ಅದು. ಆ ದಿನದಂದು ನಾವು ಮನೆ ಒರೆಸುವಾಗ ಆ ನೀರಿಗೆ ಈ ಎರಡು ವಸ್ತುಗಳನ್ನ ಮಿಕ್ಸ್ ಮಾಡಿ ನೆಲವನ್ನು ಒರೆಸಿದ್ರೆ ನಮಗೆ ಬರ್ತಕ್ಕಂತಹ ನೆಗೆಟಿವಿಟಿ ಎಲ್ಲವೂ ಕೂಡ ಹೊರಗಡೆ ಹೋಗುತ್ತೆ. ಸೊ ನಾವು ಎಂಡ್ ಆಫ್ ದಿ ಡೇ ನಾವು ಎಲ್ಲೇ ಹೊರಗಡೆ ಹೋಗಲಿ, ಮನೆಗೆ ನಾವು ಎಂಡ್ ಆಫ್ ದಿ ಡೇ ಬರ್ತೀವಿ. ಸೊ ನಾವು ಚಪ್ಪಲಿ ಹಾಕೊಂಡು ಹೋಗಿರ್ತೀವಿ, ಚಪ್ಪಲಿನ ತಂದು ಬಿಟ್ಟು ಒಳಗಡೆ ಹೋಗ್ತೀವಿ, ನೆಗೆಟಿವಿಟಿ ಬರ್ತಾ ಇರುತ್ತೆ. ಸೊ ಆ ನೆಗೆಟಿವಿಟಿನ ನಾವು ತಗೊಂಡು ಬಂದು ಈ ಮನೆ ಅಂತಂದ್ರೇ ಇರ್ಬೋದು, ಎಲ್ಲ ಒಂದು ನಾವು ಇರ್ತಕ್ಕಂತಹ ಪ್ಲೇಸ್ಗಳಾಗಿರ್ಬೋದು, ಪಾಸಿಟಿವ್ ಬರಬೇಕಂತಂದರೆ ನೆಗೆಟಿವಿಟಿ ಹೋಗಬೇಕು. ನೆಗೆಟಿವಿಟಿ ಕಡೆ ಯಾವುದೇ ರೀತಿ ಪಾಸಿಟಿವಿಟಿ ಬರಲಿಕ್ಕೆ ಸಾಧ್ಯ ಇಲ್ಲ. ಆ ನೆಗೆಟಿವಿಟಿನ ಹೋಗ್ಲಾಡ್ಸೋದಕ್ಕೋಸ್ಕರ ಇವತ್ತಿನ ನಾನು ಈ ಎಪಿಸೋಡ್ನಲ್ಲಿ ಮನೆ ನೆಲ ಒರೆಸೋದಕ್ಕೋಸ್ಕರ ಈ ಎರಡು ವಸ್ತುಗಳನ್ನ ಮಿಕ್ಸ್ ಮಾಡಿ ನೀವು ಒಂದು ನೆಲ ಒರೆಸಿದ್ದೆ ಆದರೆ ಖಂಡಿತವಾಗಿ ಕೂಡ ಶ್ಯೂರ್ 100ಗೆ 100% ನಿಮ್ಮ ನೆಗೆಟಿವಿಟಿ ಹೊರಗೆ ಹಾಕುತ್ತೆ. ಸೊ ಈ ಎಪಿಸೋಡ್ನ ಎಲ್ಲೂ ಮಿಸ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ. ಹಾಗೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸ್ನೇಹಿತರೆ, ಸಾಕಷ್ಟು ನಾನು ಹೇಳ್ತಾ ಇರ್ತೀನಿ, ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಗುರುವಾರದಂದು ಮನೆಯನ್ನು ಒರೆಸ್ಬೇಡಿ ಅಂತ. ಯಾಕಂದರೆ ಗುರುವಾರ ಮನೆ ಒರೆಸಿದ್ರೆ ಗುರು ವೀಕ್ ಆಗ್ತಾನೆ ಆ್ಯಂಡ್ ಗುರು ಅನುಗ್ರಹ ನಿಮಗೆ ಸಿಗಲ್ಲ. ಆಕಸ್ಮಿಕವಾಗಿ ಯಾವುದೋ ಒಂದು ಹಬ್ಬ ಹರಿದಿನ ಆಗಿರ್ಬೋದು, ಒಂದು ವಿಶೇಷವಾದಂತಹ ದಿನ ಆಗಿರ್ಬೋದು, ಯಾವುದೇ ಒಂದು ಪೂಜೆ ದಿನ ಆಗಿರ್ಬೋದು, ಅವತ್ತಿನ ದಿನ ನೀವು ಮನೆ ಒರೆಸಲೇಬೇಕು ಅಂತ ಪರಿಸ್ಥಿತಿ ಬಂದಾಗ 11 ಬಾರಿ ಓಂ ಗುರುವೇ ನಮಃ ಅಂತ ಒಂದು ಸ್ತೋತ್ರವನ್ನು ಹೇಳಿ ಮನೆಯನ್ನು ಒರೆಸ್ತಕ್ಕಂಥದ್ದನ್ನು ಮಾಡಿ. ಅಷ್ಟು ದೋಷ ಕಡಿಮೆ ಆಗುತ್ತೆ. ಗುರುವಾರ ಒಂದು ದಿನ ಬಿಟ್ಟು ಮಿಕ್ಕಿದ ದಿನ ಎಲ್ಲವೂ ಕೂಡ ನೀವು ಈ ಮನೆಯನ್ನು ಒರೆಸ್ಬಹುದು. ಆ್ಯಂಡ್ ಯಾಕಂದರೆ ನೀವು ಎಷ್ಟೇ ನಮ್ಮ ನೆಗೆಟಿವಿಟಿ ಆಚೆ ಹೋಗಬೇಕು ಅಂತ ಅಂದರೆ ಅಟ್ಲೀಸ್ಟ್ ವಾರದಲ್ಲಿ 2 ದಿನ ಮನೆಯನ್ನು ಒರೆಸಿದ್ರೆ ಅತ್ಯುತ್ತಮ. ನೀವು ಎಷ್ಟೇ ಕಸವನ್ನು ಧೂಳನ್ನು ಹೊಡೆದ್ರೂ ಕೂಡ ಆ ನೆಗೆಟಿವಿಟಿ ಅನ್ನೋದು ಹಾಗೆ ಅಂಟ್ಕೊಂಡು ಬಿಟ್ಟಿರುತ್ತೆ. ಹಾಗಾಗಿ ವಾರದಲ್ಲಿ 2 ದಿನ ಮನೆಯನ್ನು ಒರೆಸಿ ಕಂಪಲ್ಸರಿ, ಆ್ಯಂಡ್ ಗುರುವಾರ ಬಿಟ್ಟು. ವಿಷಯದ ಕಡೆ ಹೋಗೋಣ. ಸೊ ಮನೆ ನೆಲವನ್ನು ಒರೆಸ್ಬೇಕಾದ್ರೆ ಒಂದು ಬಕೆಟ್ಗೆ ನೀರು ಹಾಕೊಳ್ತೀರಾ. ಆ ನೀರಿಗೆ ನಾನು ಈ ಹೇಳ್ತಕ್ಕಂತಹ 2 ವಸ್ತುಗಳನ್ನ ಆ್ಯಂಡ್ ಸೊ ಈ 3 ವಸ್ತುಗಳನ್ನ ನೀವು ಹಾಕ್ಕೊಂಡು ನೆಲವನ್ನು ಒರೆಸೋದ್ರಿಂದ ಕೆಲವೇ ನಿಮಿಷಗಳಲ್ಲಿ ನಿಮಗೇ ಗೊತ್ತಾಗುತ್ತೆ ಮನೆಯಲ್ಲಿ ಎಷ್ಟು ಒಂದು ಗುಡ್ ವೈಬ್ ಆಗಿರ್ಬೋದು, ಪಾಸಿಟಿವ್ ವೈಬ್ ಆಗಿರ್ಬೋದು, ನಮ್ಮ ಕೆಲಸಗಳಿಗೆ ಅಡೆತಡೆ ಆಗಿರಬಹುದು, ಎಲ್ಲವೂ ಕೂಡ ಒಂದು ಸ್ಟ್ರಾಂಗ್ ಆಗುತ್ತೆ. ಸೊ ನೀವೇನಾದರೂ ಒಂದು ಮನೆ ನೆಲ ಒರೆಸ್ತಕ್ಕಂತಹ ಒಂದು ಅಕ್ಷಯ ತೃತೀಯದೊಳಗಡೆನೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಒಂದು ಪಾಸಿಟಿವ್ ವೈಬ್ ನಿಮ್ಮ ಮನೆಯಲ್ಲಿದೆ. ಸೊ ಹಣ ನಿಮ್ಮಲ್ಲಿ ಜೊತೆಯಾಗಿ ನಿಲ್ಲುತ್ತೆ ಆ್ಯಂಡ್ ನಿಮ್ಮ ಹಿಂದೆ ಹಣನೇ ಬರ್ತಾ ಇರುತ್ತೆ. ಆ್ಯಂಡ್ ಮಕ್ಕಳ ವಿದ್ಯಾಭ್ಯಾಸ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಜಾಬ್ ಏನೇ ಕೆಲಸ ಅಡೆತಡೆ ಇರಲಿ ಸಕ್ಸಸ್ಫುಲ್ಲಾಗಿ ನಡೀತಾ ಇರುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ, ನೀವು ಮನೆಯಲ್ಲಿ ಇರ್ತಕ್ಕಂತಹ ನಾವು ಏನೂ ಖರ್ಚು ಮಾಡ್ತಕ್ಕಂತಹ ರೆಮಿಡೀಸ್ನ ನಾನು ಏನೂ ಹೇಳೋದೇ ಇಲ್ಲ. ಸೊ ನಿಮ್ಮ ಮನೆಯಲ್ಲೇ ಇರ್ತಕ್ಕಂತಹ ಏನಂದರೆ ಒಂದು ಮಿನಿಮಮ್ ನಾನು ಹೇಳ್ತಕ್ಕಂಥದ್ದು ಒಂದು 50 ರೂಪಾಯಿ ಒಳಗಡೆ ಮನೆಯಲ್ಲೇ ಆ್ಯಸ್ ಯೂಶ್ವಲಿ ಯೂಸ್ ಮಾಡ್ತಕ್ಕಂಥ ವಸ್ತುಗಳನ್ನೇ ನಾನು ಹೇಳ್ತಕ್ಕಂಥದ್ದು. ಸೊ ಮೇನ್ ಇಂಪಾರ್ಟೆಂಟ್ ಲೈಫಲ್ಲಿ ಆ್ಯಂಡ್ ನಮ್ಮ ದೈನಂದಿನ ಜೀವನದಲ್ಲಿ ಕಲ್ಲುಪ್ಪು. ಆ ಕಲ್ಲುಪ್ಪನ್ನು 1 ಸ್ಪೂನ್ ಕಲ್ಲುಪ್ಪನ್ನು ನೀವು ಮನೆ ನೆಲವನ್ನು ಒರೆಸ್ತಕ್ಕಂತಹ ಬಕೆಟ್ ಒಳಗಡೆ ಹಾಕಬೇಕಾಗತ್ತೆ. ಮತ್ತು ನಿಂಬೆ ಹಣ್ಣಿದೆ ಗೊತ್ತಾ, ಆ ನಿಂಬೆ ಹಣ್ಣನ್ನು ಆ ರಸವನ್ನು ಹಿಂಡಿ, ಒಂದು ಹೋಳಿರುತ್ತೆ, ಆ ಹೋಳನ್ನು ರಸವನ್ನು ಹಿಂಡಿ ಆ ಉಪ್ಪು ಮತ್ತು ನಿಂಬೆ ಹಣ್ಣಿನ ರಸವನ್ನು ಹಿಂಡಬೇಕಾಗತ್ತೆ. ಮತ್ತು ಇನ್ನೊಂದು ಅರಿಶಿನ ಪುಡಿಯನ್ನು 1 ಚಿಟಿಕೆಯಷ್ಟು ಆ ನೀರಿನೊಳಗಡೆ ಹಾಕಬೇಕಾಗುತ್ತೆ. ಒಂದು ಸ್ಪೂನ್ ಕಲ್ಲುಪ್ಪು ಮತ್ತು ಇನ್ನೊಂದು ಅರಿಶಿನ ಪುಡಿ ಮತ್ತು 1 ಹೋಳು ನಿಂಬೆಹಣ್ಣಿನ ರಸ, ಈ 3ಅನ್ನು ಮಿಕ್ಸ್ ಮಾಡಿ ನೆಲವನ್ನು ಒರೆಸೋದಕ್ಕೆ ನೀವು ಸ್ಟಾರ್ಟ್ ಮಾಡ್ತು ಅಂತ ಅಂದರೆ ಕೆಲವೇ ನಿಮಿಷಗಳಲ್ಲಿ ನಿಮಗೊಂದು ಒಳ್ಳೆ ಗುಡ್ ವೈಬ್ ಆ್ಯಂಡ್ ಪಾಸಿಟಿವ್ ವೈಬ್ ಆ್ಯಂಡ್ ಒಂದು ಒಳ್ಳೆ ನಕಾರಾತ್ಮಕ ಶಕ್ತಿಗಳೆಲ್ಲ ಹೋಗಿ ಒಂದು ಒಳ್ಳೆ ಪಾಸಿಟಿವಿಟಿ ನಿಮ್ಮ ಒಳಗಡೆ ಬರುತ್ತೆ. ಕೆಲವೇ ನಿಮಿಷಗಳಲ್ಲಿ ಆ್ಯಂಡ್ ಕೆಲವೇ ಗಂಟೆಗಳಲ್ಲಿ ನೀವು ಒಂದು ಒಳ್ಳೆ ಅತ್ಯುನ್ನತವಾದಂತಹ ರಿಸಲ್ಟ್ನ ನೀವು ನೋಡಬಹುದು. ಲೈಕ್ ನಾನು ಈ ಹೇಳಿರ್ತಕ್ಕಂತಹ ಈ 3 ವಸ್ತುಗಳನ್ನ ನೀರಿಗೆ ಮಿಕ್ಸ್ ಮಾಡಿ ನೆಲವನ್ನು ಒರೆಸೋದ್ರಿಂದ ನಿಂಬೆಹಣ್ಣು ಮತ್ತು ಅರಿಶಿನ ಪುಡಿ ಮತ್ತು 1
ಸ್ಪೂನ್ ಉಪ್ಪು ಇಷ್ಟನ್ನು ಕೂಡ ನೀವು ನೆಲ ಒರೆಸೋದಕ್ಕೆ ಹಾಕೊಂಡು ನೆಲ ಒರೆಸಿದ್ದೇ ಆದರೆ ಕೆಲಸದಲ್ಲಿ ಯಾವುದೇ ಅಡೆತಡೆ ಆಗಿರಬಹುದು, ಮಕ್ಕಳ ವಿದ್ಯಾಭ್ಯಾಸ ಆಗಿರಬಹುದು, ಮತ್ತು ಮನೆಯಲ್ಲಿ ಯಾವಾಗಲೂ ಕೂಡ ಕಿರಿಕಿರಿ ಜಗಳ ಆಗಿರ್ಬೋದು, ಎಲ್ಲವೂ ಕೂಡ ಒಂದು ಒಳ್ಳೆ ಗುಡ್ ವೈಬನ್ನು ತಂದುಕೊಡುತ್ತೆ. ಹಾಗೆ ಇನ್ನೊಂದು ತಪ್ಪು ಮಾಡ್ತಾ ಇರ್ತಾರೆ, ನಾನು ಹೇಳ್ತಾ ಇರ್ತೀನಿ ಆವಾಗವಾಗ ಎಲ್ರಿಗೂ ಕೂಡ, ಈ ನೆಲವನ್ನು ಒರೆಸ್ತಾ ಇರಬೇಕಾದ್ರೆ ಆ ಹಸಿನ ಆರಲಿಕ್ಕೆ ಬಿಡಲ್ಲ, ಒಂದು ಫ್ಯಾನ್ ಗಾಳಿನೋ ಅಥವಾ ನ್ಯಾಚುರಲ್ ಗಾಳಿಗೋ ಆರಲಿಕ್ಕೆ ಬಿಟ್ಬಿಡಬೇಕು. ಯಾಕಂದರೆ ರಾಹು ಶನಿ ನಾವು ಆ ಮನೆ ನೆಲವನ್ನು ಒರೆಸಿರ್ತೀವಲ್ಲ, ಆ ಒಂದು ಕಾಲಿನ ನಮ್ಮ ಒಂದು ಪಾದದ ಒಂದು ಮಾರ್ಕ್ ಏನಿರುತ್ತೆ, ಆ ಮಾರ್ಕ್ ಒಂದು ಶನಿ ರಾಹು ಕೇತು ದೋಷಕ್ಕೆ ಒಳಗಾಗಿ ನಾನಾ ರೀತಿ ಸಮಸ್ಯೆಗಳನ್ನ ನಾವು ಎದುರಿಸ್ತಕ್ಕಂಥದ್ದಾಗಿರುತ್ತೆ. ಸೊ ನಾವು ಯಾರು ಆ ಒಂದು ಹಸಿ ನೆಲದ ಮೇಲೆ ಕಾಲಿಡ್ತಾರೋ ಸಾಕಷ್ಟು ಬಾರಿ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ ನೋಡಿ, ಅವ್ರಿಗೆ ಹೋಗ್ತಕ್ಕಂತಹ ಕೆಲಸದಲ್ಲಿ ಅಡೆತಡೆ ಆಗುತ್ತೆ, ಮತ್ತು ದುಡ್ಡು ಯಾವಾಗಲೂ ಕೂಡ ಎಷ್ಟೇ ಸಂಪಾದನೆ ಮಾಡಿದ್ರೂ ಕೂಡ ಕೈಯಲ್ಲಿ ನಿಲ್ಲೋದಿಲ್ಲ, ಮಕ್ಕಳ ವಿದ್ಯಾಭ್ಯಾಸ ಹದಗೆಡ್ತಾ ಇರುತ್ತೆ. ಸೊ ಈ ರೀತಿಯಾಗಿ ನಾನಾ ರೀತಿ ಸಮಸ್ಯೆಗಳನ್ನ ಎದುರಿಸ್ತಾ ಇರುತ್ತೆ. ಪರ್ಟಿಕ್ಯುಲರ್ ಆಗಿ ಇಂತಹ ಸಮಸ್ಯೆ ಅಂತಲೇ ಹೇಳಲಿಕ್ಕೆ ಬರಲ್ಲ. ಸೊ ಈ ರಾಹು ಶನಿ ಕೇತು ಈ ಎಲ್ಲ ಸಮಸ್ಯೆಗಳು ನಮ್ಮ ಹೆಗಲೇರಿದಾಗ ಲೈಫಲ್ಲಿ ನಾವು ಅನುಭವಿಸಬಾರ್ದಂತಹ ಕಷ್ಟಗಳನ್ನ ಆ್ಯಂಡ್ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀವಿ. ಸಾಕಷ್ಟು ಅದಕ್ಕೆ ಒಂದು ಸಮಸ್ಯೆ ಅಂತ ಬಂದರೆ ಅದಕ್ಕೆ ಪರಿಹಾರ ಅಂತಲೂ ಕೂಡ ಖಂಡಿತವಾಗಿಯೂ ಲೈಫಲ್ಲಿ ಇರುತ್ತೆ. ಸೊ ಆ ಪರಿಹಾರಗಳನ್ನ ನಿಮಗೆ ತಲುಪಿಸೋದೇ ನನ್ನ ಉದ್ದೇಶ. ಆ್ಯಂಡ್ ನನ್ನ ಒಂದು ಅಧ್ಯಯನದ ಪ್ರಕಾರ ಆ್ಯಂಡ್ ನನ್ನ ಒಂದು ಜ್ಞಾನಾರ್ಜನೆ ಎಷ್ಟಿದೆ ಅಷ್ಟನ್ನು ಕೂಡ ನನಗಿಂತ ಬುದ್ಧಿವಂತರಿಲ್ಲ ಅನ್ನೋ ಒಂದು ಅಹಂ ಏನಿಲ್ಲ. ಸಾಧ್ಯವಾದಷ್ಟು ಸಣ್ಣ ಪುಟ್ಟ ಒಂದು ಏನು ವಿದ್ಯೆ ಇದೆ ಅದನ್ನು ಸಾಕಷ್ಟು ಜನರಿಗೆ ತಲುಪಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ. ಸೊ ಈ ವಿಡಿಯೋನ ನೀವು ಒಬ್ಬರೇ ನೋಡೋದಲ್ಲ, ನಿಮ್ಮೆಲ್ಲ ಒಂದು ಬಂಧು ಮಿತ್ರರಿಗೂ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಆ್ಯಂಡ್ ಶೇರ್ ಮಾಡೋದು ಒಂದೇ ಅಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಯಾಕಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡೋದ್ರಿಂದ ನೆಕ್ಸ್ಟ್ ನಾನು ಹಾಕ್ತಕ್ಕಂತಹ ಒಂದು ಒಳ್ಳೆ ಯೂಸ್ಫುಲ್ ಇನ್ಫಾರ್ಮೇಷನ್ ನಿಮ್ಮ ಒಂದು ನೋಟಿಫಿಕೇಷನ್ ಮುಖಾಂತರ ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಇಂತಹದ್ದೇ ಒಂದು ಒಳ್ಳೆ ಯೂಸ್ಫುಲ್ ಇನ್ಫಾರ್ಮೇಷನ್ನೊಂದಿಗೆ ಬರೋಣ. ಅದಕ್ಕಿಂತ ಮುಂಚಿತವಾಗಿ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನಾನು ಬೆಳೆದ್ರೆ ಸಾಕಪ್ಪ ಮತ್ತೊಬ್ರು ಏನೂ ಬೇಡ ಅನ್ನೋದು ಅಹಂಕಾರ ಬದುಕಲ್ಲಿ ಬೇಡ. ಯಾಕಂದರೆ ನಾವು ಬೇರೆಯವ್ರನ್ನ ಎಷ್ಟು ಬೆಳೆಸೋದಕ್ಕೆ ನಮಗೆ ವಿಶಾಲವಾದ ಮನಸ್ಸಿರುತ್ತೋ ನಮ್ಮನ್ನು ಇನ್ನು ಅತ್ಯುನ್ನತವಾಗಿ ಬೆಳೆಸೋದಕ್ಕೆ ಭಗವಂತ ಅಲ್ಲಿ ಕಾಯ್ತಾ ಕುಳ್ತಿರ್ತಾನೆ. ಸೊ ಅವ್ರನ್ನ ಒಂದು ವಿಶಾಲವಾದ ಬ್ಲೆಸ್ ಮಾಡ್ತಕ್ಕಂತಹ ಆ ಗುಣ ಇದೆಯಲ್ಲ, ನಮಗೆ ಭಗವಂತ ಬ್ಲೆಸ್ ಮಾಡ್ತಾನೆ. ಅದರ ದುಪ್ಪಟ್ಟಷ್ಟು ನಾವು ಎಲ್ಲೋ ಹೋಗ್ತೀವಿ. ಇದರಂತಹ ಒಂದು ಟಾಪಿಕ್ಸ್ನ ಮಾತಾಡ್ತಕ್ಕಂಥ ವಿಷಯಗಳು ತುಂಬಾ ಇದ್ದಾವೆ. ಸೊ ಅದಕ್ಕಿಂತ ಮುಂಚಿತವಾಗಿ ಈ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ.